ಭಾರತೀಯ ಸಿನಿಮಾಗಳ ಬ್ಯೂಟಿ ಅಂದ್ರೇನೆ ಹಾಡುಗಳು. ಅದೆಷ್ಟೋ ಸಿನಿಮಾ ಹಾಡುಗಳು ನಮ್ಮ ಬದುಕಿನ ಜೊತೆಗೆ ಬೆರೆತು ಹೋಗಿರುತ್ತವೆ. ಅದೆಷ್ಟೋ ಹಾಡುಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿರುತ್ತೆ. ಈ ಹಾಡುಗಳನ್ನ ಕೇಳಿದಾಗಲೆಲ್ಲ ಅವು ನಮ್ಮ ಮನಸ್ಸನ್ನ ಕಾಡುತ್ತೆ. ಇಂತಹ ಕಾಡುವ ಹಾಡುಗಳ ಜಾಡು ಹಿಡಿದು ಅವುಗಳ ಹುಟ್ಟಿನ ಗುಟ್ಟನ್ನ ರಟ್ಟು ಮಾಡೋ ಕಾರ್ಯಕ್ರಮವೇ ನನ್ನ ಹಾಡು. ನನ್ನ ಹಾಡು ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ಅರಸು ಚಿತ್ರದ ಖ್ಯಾತಿಯ ಸಾಹಿತಿ ರಾಮನಾರಾಯಣ್ ಜನ್ನಿಯನ್ನ ನೋಡೋಣ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಕೆ ರಾಮನಾರಾಯಣ್, ಚಿತ್ರ ಸಾಹಿತಿ ಮತ್ತು ಸಂಭಾಷಣೆಕಾರ ಮತ್ತೆ ನಿರ್ದೇಶಕ. ಸೊ ನಾನು ಬಹಳ ಅಂದ್ರೆ ಒಂದು 15-18 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ತಾಯಿ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮ್ಮ ಹಾಡುಗಳ ಮೂಲಕ, ಬರವಣಿಗೆ ಮೂಲಕ, ಚಿತ್ರಗಳ ಮೂಲಕ ಅವ್ರನ್ನ ಮನರಂಜಿಸುವಂತ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನೀವೆಲ್ಲ ನೀಡಿರುವಂತ ಪ್ರೋತ್ಸಾಹ, ಬೆಂಬಲನೆ ನಾನು ಇಷ್ಟು ವರ್ಷಗಳ ಕಾಲ ಇಲ್ಲಿ ಉಳ್ಕೊಳ್ಳೋದಕ್ಕೆ ಮತ್ತೆ ನನ್ನ ಒಂದು ಪ್ರತಿಭೆನ ತೋರಿಸುವಂತ ಅವಕಾಶಗಳಿಗೆ ನೀವೆಲ್ಲ ದಾರಿ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಆಕ್ಚುಲಿ ಮೂಲತಃ ಬೆಂಗಳೂರು, ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಓದಿದ್ದು, ಒಂದು ಸರ್ಕಾರಿ ಶಾಲೆಯಲ್ಲೇ. ಸೊ ಆ ಕನ್ನಡ ನಮ್ಮನ್ನ ತುಂಬಾ ಎಲ್ಲಾ ಕಡೆಯಿಂದಾನೇ ಒಂಥರ ಅಟ್ರಾಕ್ಟ್ ಮಾಡ್ತಾ ಬಂತು, ಆಕರ್ಷಣೆ. ಅವಾಗಿಂದಾನು ನಾನು ತುಂಬಾ ಸ್ಪಷ್ಟವಾಗಿ ಕನ್ನಡ ಬರೀತಿದ್ದೆ. ಟೀಚರ್ಸ್ ಎಲ್ಲ ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡೋ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೀತಿದ್ದೆ. ಓದೋವಾಗ್ಲೂ ಅಷ್ಟೇ, ಪಾಠನ ಒಂದೊಂದು ಪ್ಯಾರ ಒಬ್ಬೊಬ್ಬರ ಕೈಯಲ್ಲಿ ಓದಿಸ್ತಾ ಇದ್ರಲ್ಲ, ಅವಾಗ ನಾನು ಓದುವಾಗ ಎಲ್ಲೂ ತಪ್ಪಿಲ್ದೆ ಓದ್ತಾ ಇದ್ದೆ. ಸೊ ಅದೆಲ್ಲ ನನಗೆ ಡೇ ಒನ್ನಿಂದಾನು ಕನ್ನಡದ ಬಗ್ಗೆ ತುಂಬಾ ಅಭಿಮಾನ. ಟೀಚರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೆ, ನನ್ನ ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಮೂಡೋದಿಕ್ಕೆ ಕಾರಣ ಆಗಿದ್ದು. ನಾವು ನೇಕಾರರು. ಸೊ ನಮ್ಮ ತಂದೆ ಪ್ರವೃತ್ತಿಯಲ್ಲಿ ಆಯುರ್ವೇದಿಕ್ ಅನ್ನೋದನ್ನ ಜೊತೆಗೆ ರೂಢಿಸ್ಕೊಂಡಿದ್ರು. ಆಯುರ್ವೇದಿಕ್ ನಮ್ಮ ಮುತ್ತಾತನ ಕಾಲದಿಂದನೂ ಬಂದಿತ್ತು. ಹಾಗಾಗಿ ಅವರು ಕೂಡ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಚಿಕಿತ್ಸೆ ಕೊಡ್ತಾ ಇದ್ರು ಬಹಳಷ್ಟು ಇದಕ್ಕೆ. ಆಮೇಲೆ ಅವರು ಪರಂಪರಾಗತ ಅನ್ನೋ ಒಂದು ಪದವಿ ಪಡ್ಕೊಂಡಿದ್ರು. ಅದರಲ್ಲಿ ತೊಡಗಿಸ್ಕೊಂಡ್ರು ನಮ್ಮ ಇಡೀ ಕುಟುಂಬ. ಅದರಲ್ಲಿ ನನ್ನನ್ನು ಕೂಡ ಸ್ವಲ್ಪ ದಿವಸ ಹೇಳ್ಕೊಂಡ್ರು, ನೀನು ಇದ್ಬಿಡು ಇದ್ರಲ್ಲೇ ಅನ್ನೋದ್ರ. ನಾನು ಆ ಒಂದು ಜರ್ನಿಯಲ್ಲಿ RMP ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಒಂದಷ್ಟು ವರ್ಷಗಳು ಕೆಲಸ ಮಾಡಿದೆ, ಅಂದ್ರೆ ಸೇವೆ ಮಾಡಿದೆ. ಸೊ ಬಹಳಷ್ಟು ರೋಗಿಗಳ ಜೊತೆ ಒಡನಾಟ, ಅವರ ನೋವು ನಲಿವುಗಳ ಜೊತೆ ಮಾತುಕತೆ, ಸೊ ಔಷಧಿಗಳ ಬಗ್ಗೆ ಒಂದಷ್ಟು ತಿಳುವಳಿಕೆ. ಅದು ಆಯುರ್ವೇದಿಕ್ ಆಗಿರೋದ್ರಿಂದ ನಮಗೆ ಒಂದಷ್ಟು ಈ ಕಾಡು ಮೇಡು ಸುತ್ತುವಂತ ಕೆಲಸಗಳು ಅವಾಗ ಸಿಗ್ತಾ ಇತ್ತು. ನನ್ನ ಜೀವನದಲ್ಲೂ ಬಹಳಷ್ಟು ಸರಿ ಈ ಕಾಡು ಮೇಡು ಸುತ್ತಿದ್ದೀನಿ. ಆ ಸುತ್ತೋ ಟೈಮಲ್ಲಿ ಔಷಧಿಗಳಿಗೋಸ್ಕರ ಸುತ್ತುವಾಗ ಅಲ್ಲಿಂದ ಏನೋ ಒಂದು ಹಾಡು ಕೂಡ ಬರ್ಕೊಂಡ್ ಬಂದಿದ್ದೀನಿ. ನಮ್ಮ ಬ್ರದರ್ ಕೂಡ ಆಯುರ್ವೇದಿಕ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು. ಅಲ್ಲಿ ಅವ್ರಿಗೊಬ್ರು ಗಾಯಕರು ಪರಿಚಯ ಆಗ್ತಾರೆ. ಅವ್ರ ಕಡೆಯಿಂದ ಒಂದು ಫೋನ್ ನಂಬರ್ ಸಿಗುತ್ತೆ ಅವ್ರಿಗೆ, ವಿ ಮನೋಹರ್ ಸರ್ದು. ತಗೊಂಡೋಗಿ ಒಂದ್ಸರಿ ತೋರಿಸ್ದೆ. ವಿ ಮನೋಹರ್ ಸರ್ ತೋರಿಸಿದಾಗ ಅವರು ಅದನ್ನ ನೋಡಿದ್ರು, ಬಹಳ ಇಷ್ಟಪಟ್ರು. ತುಂಬಾ ಕೆಲವು ಸಾಲುಗಳಂತೂ ಟಿಕ್ ಮಾರ್ಕ್ ಮಾಡಿಟ್ರು, ಇದೆಲ್ಲ ತುಂಬಾ ಅದ್ಭುತವಾಗಿದೆ, ಸರಿ ನಾನು ಹೇಳಿ ಕಳಿಸ್ತೀನಿ ಬಿಡಿ ಅಂತ ನನ್ನ ಸಾಧಾರಣವಾಗಿ ಮಾತಾಡಿ ಕಳಿಸ್ಕೊಟ್ರು. ನಾನು ಏನೋ ಇದು ಸಾಧಾರಣ ಅಷ್ಟೇ ಬಿಡು, ಇನ್ನೇನು ಫೋನ್ ಬರಲ್ಲ ಅವ್ರ ಕಡೆ ಅನ್ಕೊಂಡು ನಮ್ಮ ತಂದೆ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಒಂದು 15 ದಿವಸ ಆದ್ಮೇಲೆ ನಮ್ಗೊಂದು ಕಾಲ್ ಬರುತ್ತೆ, ಅಂದ್ರೆ ಮನೆಯಲ್ಲಿ ಲ್ಯಾಂಡ್ಲೈನು, ಆ ಫೋನ್ ಬರುತ್ತೆ. ಮನೋಹರ್ ಸರ್ ಫೋನ್ ಮಾಡಿ ಬನ್ನಿ, ಕೆಲಸ ಇದೆ ಒಂದು ಅಂತ. ನನಗೆ ಖುಷಿ ಆಗೋಗುತ್ತೆ. ಮನೋಹರ್ ಸರ್ ಮ್ಯೂಸಿಕಲ್ ಒಂದು ಸಾಂಗ್ ಬರೀ ಅವಕಾಶ ಸಿಕ್ತು ಕೊನೆಗೂ ಅಂತ ಹೇಳಿ ಹೋಗ್ತೀನಿ. ಹೋದ್ರೆ ಅವರು ಅಲ್ಲೊಬ್ರು ಯಾರೋ ಪ್ರೊಡ್ಯೂಸರ್ ಇರ್ತಾರೆ, ರಾಮಕೃಷ್ಣ ಅಂತ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಅವ್ರ ಜೊತೆಯಲ್ಲಿ ನನ್ನನ್ನ ಅಶ್ವಿನಿ ಆಡಿಯೋ ಕಳಿಸ್ಕೊಡ್ತಾರೆ. ಅಲ್ಲಿ ಬಂದ್ರೆ ಗುರುಕಿರಣ್ ಅವ್ರ ಭೇಟಿ ಆಗುತ್ತೆ. ಅವರು ಮನು ಸರ್ ಕಳಿಸಿದ್ದ ಅಂತ ಅಷ್ಟೇ ಪರಿಚಯ ಆಗಿದ್ದು. ನಾನು ಯಾರು ಏನು ನನ್ ಏನ್ ಕೆಪಾಸಿಟಿ ಅಂತ ಏನೂ ಕೇಳಲಿಲ್ಲ. ಒಂದು ಸಾಂಗ್ ಕೇಳಿಸ್ತಾರೆ ಸ್ಟುಡಿಯೋ ಒಳಗಡೆ ಕರ್ಕೊಂಡೋಗಿ, ಇದು ಟ್ಯೂನ್ ಕಣ ತಗೋ, ಇದು ಕ್ಯಾಸೆಟ್, ಇದ್ರಲ್ಲಿ ಆ ಟ್ಯೂನ್ ಇದೆ ಕೇಳ್ಕೊ, ಆಮೇಲೆ ಇದ್ರ ಸಿಚುವೇಶನ್ ನಿನ್ಗೆ ಡೈರೆಕ್ಟರ್ ಹೇಳ್ತಾರೆ, ಹೋಗಿ ಡೈರೆಕ್ಟರ್ನ ಮೀಟ್ ಮಾಡು ಅಂತ ಹೇಳಿ ಪ್ರೊಡ್ಯೂಸರ್ಗೆ ಹೇಳ್ತಾರೆ, ಸರ್ ಈ ಹುಡುಗನ ಡೈರೆಕ್ಟರ್ ಹತ್ರ ಮೀಟ್ ಮಾಡಿಸ್ಬಿಡಿ ಅಂತ. ಸರಿ ಅಂತ ನನ್ನ ಪ್ರೊಡ್ಯೂಸರ್ ಅಲ್ಲಿಂದ ಕರ್ಕೊಂಡು ಒಂದು ಶೂಟಿಂಗ್ ಸೆಟ್ ಬರ್ತಾರೆ. ಆ ಶೂಟಿಂಗ್ ಸೆಟ್ ಯಾರ್ದು ಏನು ಅಂತ ನೋಡಿದ್ರೆ ಓಂ ಪ್ರಕಾಶ್ ರಾವ್ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಂತ ಸಿನಿಮಾ ಸಚ್ಚಿ, ಅವರೇ ಅದರಲ್ಲಿ ಹೀರೋ ಆಗು ಆಕ್ಟ್ ಮಾಡ್ತಿರ್ತಾರೆ ಫಸ್ಟ್ ಟೈಮ್. ನನಗೆ ಓಂ ಪ್ರಕಾಶ್ ಅವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತೀನಿ. ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ಮುಂಚೆ ನೋಡಿದ್ದೆ ನಾನು, AK-47 ಇಂದ ಹಿಡಿದು ತುಂಬಾ ಸಿನಿಮಾಗಳು. ಅವರು ಅಷ್ಟೇ, ನೀನ್ ಮುಂಚೆ ಏನ್ ಬರ್ತಿದ್ದೆ, ಯಾವಾಗ ಏನ್ ಬರ್ತಿದ್ದೆ, ಯಾವುದನ್ನು ಕೇಳಲಿಲ್ಲ. ಸೊ ಆ ಟ್ಯೂನ್ ಕೇಳಿದಲ್ಲ,
ಅದು ಸಿಚುವೇಶನ್ ಏನ್ ಗೊತ್ತಾ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಆ ಒಂದು ಸಿಚುವೇಶನ್ ಬಗ್ಗೆ ಹೇಳಿದ್ರು. ಕುತ್ಕೊಂಡು ಬರೆಯಕ್ ಶುರು ಮಾಡಿದೆ. ಬರ್ದೆ ನನಗೆ ಗೊತ್ತಿಲ್ಲದಂಗೆ ಒಂದು 30-40 ವರ್ಷನ್ಸ್ ಬರ್ದ್ಬಿಟ್ಟಿದ್ದೀನಿ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರ್ಬೇಕಲ್ವಾ, ಯಾವ್ದು ಒಪ್ಕೊಂತಾರೋ ಬಿಡ್ತಾರೋ ಅಂತ ನನಗೆ ಗೊತ್ತಾಗದೆ ಕನ್ಫ್ಯೂಷನ್ ಆಗಿ ಒಂದು 30-40 ತರ ವರ್ಷನ್ಸ್ ಬರ್ದಿದ್ದೀನಿ. ಬರ್ದು ಅದನ್ನ ಫಸ್ಟ್ ಯಾರಿಗೆ ತೋರಿಸೋದು ಅಂತ ಒಂದು ಇದ್ರಲ್ಲಿ ತಗೊಂಡೋಗಿ ಮನೋಹರ್ ಸರ್ಗೆ ತೋರಿಸ್ದೆ. ಮನೋಹರ್ ಸರ್ ನೋಡ್ಬಿಟ್ಟು ಏನೋ ಇಷ್ಟೊಂದು ಬರ್ಕೊಂಡ್ ಬಂದ್ಬಿಟ್ಟಿದ್ಯಾ, ಒಂದೇ ಹಾಡ ಇದು, ಎಷ್ಟು ಹಾಡು ಕೊಟ್ರು ಅಂದ್ರೆ ಒಂದೇ ಹಾಡು ಸರ್ ಅಂದೆ. ಸೊ ಇಷ್ಟೊಂದು ಬರ್ದಿದ್ಯಲ್ಲ, ಸರಿ ನೋಡೋಣ ಇದು ಅಂತ ಅವ್ರು ಪಾಪ ಡೀಟೇಲ್ ಆಗಿ ನೋಡಿದ್ರು. ಅದರಲ್ಲಿ ಒಂದಷ್ಟು ಸಾಲುಗಳು ಅವ್ರಿಗೆ ಇಷ್ಟ ಆಗಿದ್ದೆಲ್ಲ ಟಿಕ್ ಮಾರ್ಕ್ ಮಾಡಿದ್ರು. ಇದೆಲ್ಲ ಚೆನ್ನಾಗಿದೆ ಕಣ, ಹೋಗಿ ಗುರುಗ್ ತೋರಿಸು, ಅವ್ರು ಏನ್ ಹೇಳ್ತಾರೆ ನೋಡೋಣ. ಸೀದಾ ಅಲ್ಲಿಂದ ಬಂದೆ, ಗುರುಕಿರಣ್ ಅವ್ರಿಗೆ ತೋರಿಸ್ದೆ. ಅವರು ನೋಡಿದ್ರು. ನಾನು ಏನ್ ಫಸ್ಟ್ ಒಂದು 2 ಪಲ್ಲವಿ ಬರ್ಕೊಂಡಿದ್ದೆ ಒಂದು ಪೇಜಲ್ಲಿ, ಆದ್ರೆ ಫಸ್ಟ್ ಪಲ್ಲವಿನೇ ಓಕೆ ಮಾಡಿದ್ರು ಅವರು. ಬಾಕಿ ಉಳಿದಿದ್ದ ಪಲ್ಲವಿ ಕಡೆ ಅವ್ರು ನೋಡಕ್ಕೂ ಹೋಗ್ಲಿಲ್ಲ, ಬೇರೆ ಲಿರಿಕ್ ನ ಅವರು ಟಚ್ ಮಾಡ್ಲಿಲ್ಲ, ಅಷ್ಟು ಬುಕ್ ತರ ಬರ್ಕೊಂಡು ಹೋಗಿದೆ. ಅವರೇ ಟ್ರ್ಯಾಕ್ ಹಾಡಿ ಆ ಸೌಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಆ ಪಲ್ಲವಿ ಚರಣ ಎಲ್ಲ ಹಾಡ್ಬಿಟ್ಟು ಅದನ್ನ ಒಂದು ರೆಕಾರ್ಡ್ ಮಾಡಿ ಒಂದು ಕ್ಯಾಸೆಟ್ ಮಾಡಿಕೊಟ್ರು. ಸೊ ಇದನ್ನ ತಗೊಂಡೋಗಿ ಡೈರೆಕ್ಟರ್ಗೆ ಒಂದ್ಸರಿ ಕೇಳಿಸ್ಬಿಡು ಅಂತ ನಾನು ಸೀದಾ ತಗೊಂಡ್ಬಂದೆ. ಅದನ್ನ ಅವಾಗ ವಾಕ್ಮೆನ್ ಅಲ್ಲಿ ಎಲ್ಲ ಕೇಳ್ತಾ ಇದ್ದಿದ್ದು, ವಾಕ್ಮೆನ್ ಇತ್ತು. ಸೊ ತಗೊಂಡ್ಬಂದು ಡೈರೆಕ್ಟರ್ಗೆ ಓಂ ಪ್ರಕಾಶ್ ರಾವ್ ಅವ್ರಿಗೆ, ಅವರು ಶೂಟಿಂಗ್ ಎಲ್ಲ ಸಿಕ್ಕಿದ್ರು ಅವತ್ತು ಕೂಡ, ತಗೊಂಡ್ಬಂದು ಅವ್ರಿಗೆ ಕೇಳಿಸ್ದೆ. ಅವ್ರು ಅದನ್ನ ಕೇಳ್ಬಿಟ್ಟು ಫುಲ್ ಎಕ್ಸೈಟ್, ಸಾಕಾಗಿದೆ, ಏನ್ ಬರ್ದಿದ್ಯಾ ಲೈನ್ಸ್ ಗಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ತುಂಬಾ ಖುಷಿ ಪಟ್ರು. ಅದು ನನ್ನ ಮೊದಲನೇ ಹಾಡು, ಏನಾಗಿದೆ ನಂಗೆ ಏನೋ ಆಗಿದೆ ಅಂತ ಹೇಳಿ. ಸ್ಟುಡಿಯೋ ಹತ್ರನೇ ಗುರುಕಿರಣ್ ಅವರು ಅಲ್ಲಿ ಅವರ ಹಾಡುಗಳು ಬರ್ಕೊಂಡು ಮನೋಹರ್ ಸರ್ ಜೊತೆ ಹೀಗೆ ಇದ್ದೆ. ಅದೊಂದಷ್ಟು ಟೈಮ್ ಲಿರಿಕ್ಸ್ಗೆ ಒಳ್ಳೆ ಅವಕಾಶಗಳು ಸಿಗ್ತಾ ಹೋಯ್ತು. ರಾಜೇಶ್ ರಾಮನಾಥ್ ಸರ್ ಜೊತೆ ಬರ್ದೆ, ಹರಿಕೃಷ್ಣ ಸರ್ ಜೊತೆ ಬರ್ದೆ, ಸೊ ಸಾಧು ಕೋಕಿಲ ಸರ್ ಜೊತೆ ಬರ್ದೆ. ಸೊ ಸುಮಾರು ಅವರ ಕಂಪೋಸಿಂಗ್ ಎಲ್ಲ ನಾನು ಬಹಳಷ್ಟು ಹಾಡುಗಳು ಬರಿತಾ ಹೋದೆ, ಅವಕಾಶಗಳು ಸಿಗ್ತಾ ಹೋಯ್ತು. ಸೊ ಹೀಗೆ ಎಲ್ಲ ಶ್ರೀಧರ್ ಸಂಭ್ರಮ್, ಸೊ ಈ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತಾ ಒಂದಷ್ಟು ಹಾಡುಗಳು ನನ್ನ ಪಟ್ಟಿಯಲ್ಲಿ ಸೇರ್ತಾ ಹೋಯ್ತು. Y2K, ಐ ಥಿಂಕ್ Y2K ಅನ್ನೋ ಸಿನಿಮಾ, ಅದು ಲೋಕನಾಥ್ ಅನ್ನೋ ಡೈರೆಕ್ಟರು, ಸಾಧು ಕೋಕಿಲ ಅವ್ರದ್ದು ಮ್ಯೂಸಿಕ್. ಸೊ ಅಲ್ಲಿ ಒಂದೆರಡು ಸೀನ್ಗಳಿಗೆ ನಾನು ಡೈಲಾಗ್ ಬರ್ದೆ. ಆ ಡೈಲಾಗ್ ಬರೆದಾಗ ಅದರಲ್ಲಿ ಕೆಲವೆಲ್ಲ ಪಾಯಿಂಟ್ಸ್ ಅವ್ರಿಗೆ ಇಷ್ಟ ಆದಾಗ ಅದರಲ್ಲಿರೋ ಲೈನ್ಗಳನ್ನೇ ಸಾಂಗ್ ಬಳಸ್ಕೊಳ್ಳೋಣ ಅಂತ ಆಯ್ತು. ಆ ಥರದ್ರಲ್ಲೇ ಒಂದು ಸಾಂಗು ಆ ಸಿನಿಮಾಯಿಂದ ಶುರು ಆಯ್ತು. ಅಲ್ಲಿಂದ ನನ್ನನ್ನ ಫೈಂಡ್ ಔಟ್ ಮಾಡಿದ್ರೆ ಇವ್ನು ಡೈಲಾಗು ಬರೀತಾನೆ ಕಣೆ, ಇವ್ನು ಡೈಲಾಗ್ ಕೊಡ್ಬೋದು ಅಂತ. ಆಲ್ರೆಡಿ ನಾನು ಓಂ ಪ್ರಕಾಶ್ ಅವ್ರ ಜೊತೆ ಒಂದಷ್ಟು ಜರ್ನಿಯಲ್ಲಿ ಸಣ್ಣ ಪುಟ್ಟ ಬರೆದಿದ್ದೆ. ಅದು ನನಗೆ ಮೈನ್ ಒಂದು ಫುಲ್ ಸೀನೇ ಬರೆಯುವಂತ ಅವಕಾಶ ಅಲ್ಲಿ ಸಿಕ್ಕಿತ್ತು, ಒಂದ್ 2-3 ಸೀನ್ಗೆ. ಅದಾದ್ಮೇಲೆ ನನಗೆ ಫುಲ್ ಫ್ಲೆಡ್ಜ್ ಡೈಲಾಗ್ ರೈಟರ್ ಆಗಿ ಒಂದಷ್ಟು ಅವಕಾಶಗಳು ಬಂತು. ಅಂದ್ರೆ ನಾನು ಡೈಲಾಗ್ ಬರ್ದಂತ ಸಿನಿಮಾಗಳಿಗೆಲ್ಲ ಹೋಗಿ ಡಬ್ಬಿಂಗ್ ಮಾಡಿಸೋದಾಗ್ಲಿ, ಎಡಿಟಿಂಗ್ ಅಲ್ಲಿ ಕುತ್ಕೊಂಡು ಈ ಸೀನ್ ಬೇಡ, ಇಷ್ಟೇ ಸಾಕು, ಇಷ್ಟೇ ಇದ್ರೆ ಚಂದ, ಈ ತರದೆಲ್ಲ ಒಂದಷ್ಟು ಡಿಸ್ಕಷನ್ಗಳು ಸುಮಾರು ನಡೆದಿತ್ತು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸ್ಪಾಟ್ ಅಲ್ಲೂ ಒಂದಷ್ಟು ಕೆಲಸಗಳು ಡೈರೆಕ್ಟರ್ಗಳ ಜೊತೆ ಮಾಡಿ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಇದೆಲ್ಲ ನಮ್ಮ ಸೌಂದರ್ಯ ಜಗದೀಶ್ ಅವ್ರಿಗೆ ಗೊತ್ತಿತ್ತು, ಅಬ್ಸರ್ವ್ ಮಾಡಿದ್ರು ಕೂಡ ಅವರು. ಸರ್ ನನಗೆ ಒಂದು ಚಾನ್ಸ್ ಕೊಟ್ರೆ ನಾನೇ ಡೈರೆಕ್ಟ್ ಮಾಡ್ತೀನಿ ಈ ಕತೆ, ಅದು ನಂದೇ ಕತೆ ಬೇರೆ ಆಗಿತ್ತು. ಅಲ್ಲ ಇವಾಗ ದರ್ಶನ್ ಅವ್ರನ್ನ ಹಾಕೋಬೇಕು ಅಂತ ಇದೀವಿ, ದರ್ಶನ್ ಅವ್ರ ಡೇಟ್ಸ್ ತಗೊಂಬರಕ್ ಆಗುತ್ತಾ ನಿಮ್ಗೆ ಅಂದ್ರು. ಆಯ್ತು ಸರ್, ಒಂದ್ಸರಿ ಹೋಗಿ ಮಾತಾಡ್ತೀನಿ, ನೋಡೋಣ ಸರ್ ಅಂತ. ಆಯ್ತು ನೀವು ತಗೊಂಬಿ ದರ್ಶನ್ ಅವ್ರ ಡೇಟು, ನಾನು ನಿಮ್ಗೆ ಸಿನಿಮಾ ಕೊಡ್ತೀನಿ. ಸರಿ ಹೋದೆ. ಸೀದಾ ದರ್ಶನ್ ಅವರು ಪಾಂಡವಪುರದಲ್ಲಿ ಸಂಗೊಳ್ಳಿ ರಾಯಣ್ಣ ಅನ್ನೋ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ರು, ಗೆಟಪ್ ಅಲ್ಲೇ ಇದ್ರು. ನಾನು ಹೋಗಿದ್ ನೋಡಿ ನನಗೆ ದರ್ಶನ್ ಸರ್ ಆಲ್ರೆಡಿ ಅವ್ರ ಸಿನಿಮಾಗೆ ಹಾಡುಗಳು ಬರ್ದಿದ್ರಿಂದ ಪರಿಚಯ ಇತ್ತು. ನನ್ನ ನೋಡಿದ್ರು, ಬಂದೆ ಸಾಹೇಬ್ರೆ 5 ನಿಮಿಷ ಅಂದ್ರು. ಸೊ ಬಂದ್ರು, 5 ಮಿನಿಟ್ಸ್ಗೆ ಬಂದು ಮಾತಾಡ್ಸಿದ್ರು. ಏನ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ, ಯಾಕೆ, ಏನ್ ವಿಷಯ ಅಂತ. ಇಲ್ಲ ಸರ್, ಒಂದು ಸ್ಕ್ರಿಪ್ಟ್ ಈ ತರ ಮಾಡಿದೆ, ಈ ತರ ಎಲ್ಲ ಒಂದು ರೆಡಿ ಇದೆ, ಸೊ ನಿಮ್ಗೆ ಹೇಳ್ಬೇಕು, ಅದ್ರಲ್ಲಿ ನಿಮ್ದೊಂದು ಪಾತ್ರ ಇದೆ, ಸೊ ನೀವು ಆಕ್ಟ್ ಮಾಡಬೇಕು. ಯಾರು ಡೈರೆಕ್ಟ್ರು ಅಂದ್ರು. ಸರ್ ಡೈರೆಕ್ಟರ್ ಇನ್ನೂ ಯಾರು ಸೆಟ್ ಆಗಿಲ್ಲ, ನೀವು ಎಸ್ ಅಂದ್ರೆ ಮೋಸ್ಟ್ಲಿ ನಾನು ಆಗ್ಬೋದು, ಒಂದ್ಸರಿ ನೀವು ಕತೆ ಕೇಳಿ ಸರ್ ಅಂದ್ರೆ. ಒಂದ್ ಕೆಲಸ ಮಾಡಿ, ಹೋಗಿ ನಿಮ್ ಪ್ರೊಡ್ಯೂಸರ್ನ ಕರ್ಕೊಂಬನ್ನಿ. ಅವ್ರ ಪ್ರೊಡ್ಯೂಸರ್ ಯಾರು ಅಂತ ಕೂಡ ಕೇಳಿರ್ಲಿಲ್ಲ, ಹೋಗಿ ಕರ್ಕೊಂಬನ್ನಿ ಪ್ರೊಡ್ಯೂಸರ್ನ. ಸರಿ ಸರ್ ಆಯ್ತು ಅಂತ ಹೇಳಿ ಮಾರನೇ ದಿವಸನೇ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಅವ್ರನ್ನ ಕರ್ಕೊಂಡೋದೆ ಅಲ್ಲೇ ಪಾಂಡವಪುರಕ್ಕೆ. ದರ್ಶನ್ ಅವರು ಭೇಟಿ ಆದ್ರು, ಎಲ್ಲ ಒಂದು 15 ನಿಮಿಷ ಮಾತುಕತೆ ಆಯ್ತು. ಮುಗಿತಾ ಇದ್ದಂಗೆ ದರ್ಶನ್ ಅವ್ರು ಎದ್ಬಿಟ್ಟು ಕಂಗ್ರಾಚುಲೇಷನ್ ಡೈರೆಕ್ಟರ್ ಅಂತ. ಸೊ ನನ್ನನ್ನ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಕರೆದಂತ ವ್ಯಕ್ತಿ ದರ್ಶನ್ ಸರ್. ಸೊ ಅವರು ಕಂಗ್ರಾಚುಲೇಷನ್ ಹೇಳಿದ್ರು. ಸೊ ಅಲ್ಲಿ ನನಗೆ ಕನ್ಫರ್ಮ್ ಆಗೋಯ್ತು, ಓಕೆ ಸರ್ ಡೇಟ್ ಕೊಟ್ರು, ಸೊ ನನಗೆ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ದರ್ಶನ್ ಅವರು ಮೈನ್ ರೋಲ್ ಇರ್ತಾರೆ ಇದರಲ್ಲಿ ಅಂತ. ಸೊ ಆ ಸಿನಿಮಾನೇ ಸ್ನೇಹಿತರು ಅನ್ನೋ ಸಿನಿಮಾ. ಸೊ ಅದು ನನ್ನ ಮೊದಲ ನಿರ್ದೇಶನದ ಸಿನಿಮಾ.
ಸೊ ಆ ಸಿನಿಮಾಗೆ ನನಗೆ ಇನ್ನೂ ಜೊತೆ ಆದವರು ವಿಜಯ ರಾಘವೇಂದ್ರ ಅವರು, ರವಿಶಂಕರ್ ಗೌಡ, ಸೃಜನ್ ಲೋಕೇಶ್, ತರುಣ್, ಪ್ರಣೀತಾ, ಹರಿಕೃಷ್ಣ ಅವರು. ಸೊ ಈ ತರ ದೊಡ್ಡ ತಾರಾ ಬಳಗ ಜೊತೆಗೆ ತಾಂತ್ರಿಕ ವರ್ಗ ಎಲ್ಲರೂ ಕೂಡ ತುಂಬಾ MR ಸೀನು ಎಲ್ಲರೂ ತುಂಬಾ ದೊಡ್ಡ ಮಟ್ಟದಲ್ಲೇ ಆ ಟೀಮ್ ರೆಡಿ ಆಗುತ್ತೆ. ಹೀಗೆ ಬಹಳಷ್ಟು ಹಾಡುಗಳು ಬರೀ ಅವಕಾಶ ಸಿಕ್ಕಿದಾಗ ನನಗೆ ಪುನೀತ್ ಅವ್ರಿಗೆ ಹಾಡು ಬರೀಬೇಕು, ರಾಜ್ಕುಮಾರ್ ಅವ್ರ ಬ್ಯಾನರ್ ಅಲ್ಲಿ ನನಗೆ ಕೆಲಸ ಮಾಡಬೇಕು ಅನ್ನೋದು ನನಗೆ ಒಂಥರ ಆಸೆ ಇತ್ತು. ಏನಾದ್ರು ಮಾಡಿ ಚಾನ್ಸ್ ಗಿಟ್ಟಿಸ್ಕೋಬೇಕಲ್ಲ ಅಂತ ನಾನು ವಜ್ರೇಶ್ವರಿ ಕಂಬೈನ್ಸ್ ಏನಿದೆ ಗಾಂಧಿನಗರದಲ್ಲಿ ಅವ್ರ ಆಫೀಸ್ಗೆ ಸುಮಾರು ಸರಿ ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟಾಗೆಲ್ಲ ನನಗೆ ರಾಘವೇಂದ್ರ ರಾಜ್ಕುಮಾರ್ ಸರ್, ರಾಘಣ್ಣ ಅವರೇ ಸಿಗೋರು. ಪುನೀತ್ ಅವ್ರ ಹೊಸ ಸಿನಿಮಾ ಶುರು ಆಗೋ ಮುಂಚೆ ಎಲ್ಲ ನಮ್ಗೆ ಗೊತ್ತಾಗ್ಬಿಡೋದು. ಅವಾಗೆಲ್ಲ ಹೋಗಿ ಕೇಳೋದು ನಾನು, ಸರಿ ಯಾಕೋ ಈ ಸರಿ ಮಿಸ್ ಆಯ್ತು ಸಿಗ್ತಾ ಇಲ್ವೇ ಅಂತ ಅನ್ನಿಸೋದು ನನಗೆ. ಒಂದ್ಸರಿ ಹನಿಮೂನ್ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾ ಶೂಟ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಡೈರೆಕ್ಟರ್ ಮಾಗಡಿ ಪಾಂಡು ಅಂತ, ನಾಗೇಂದ್ರ ಮಾಗಡಿ ಅವರು ಡೈರೆಕ್ಟರ್ ನಂಬರ್ ತಗೊಂಡು ಡೈರೆಕ್ಟರ್ ಫೋನ್ ಮಾಡಿ, ಈ ತರ ರಾಮ್ ನಾರಾಯಣ್ ಅಂತ ಇದಾರಲ್ಲ ನಿಮ್ಮ ಹತ್ರ ರೈಟರ್, ಒಂಚೂರು ಅವ್ರನ್ನ ಕಳಿಸ್ಕೊಡಿ ಅಂತ ರಾಘಣ್ಣ ಫೋನ್ ಮಾಡಿದಾಗ ನಮ್ ಡೈರೆಕ್ಟರ್ ಫುಲ್ ಖುಷಿ ಆಗ್ಬಿಟ್ಟು, ಏನ್ ರೈಟ್ರೆ ರಾಘಣ್ಣ ಅವ್ರು ಫೋನ್ ಮಾಡಿದ್ದಾರೆ ನಿಮ್ಮನ್ನ ಕೇಳ್ಕೊಂಡು ಮೊದ್ಲು ಹೋಗಿ ಅವ್ರೇನೋ ಕರಿತಿದ್ದಾರೆ ಕೆಲಸ ಇದೆ ಅಂತ. ಸರಿ ಅಂತ ನಾನು ಎದ್ದು ಬಿದ್ದು ಓಡ್ಕೊಂಡ್ ಬಂದೆ. ಅಪ್ಪ ಅಲ್ಲಿಂದ ಆಫರ್ ಬಂತಲ್ಲ ಅಂತ. ಬಂದ ತಕ್ಷಣ ಕೂರಿಸಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಅರಸು ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಪ್ಪಾಜಿ, ಅದರಲ್ಲಿ ಒಂದು ಹಾಡಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕಂಪೋಸಿಷನ್, ಅದು ನೀವೇ ಬರೀಬೇಕು. ಅದು ನನ್ಗೆ ಹೆಂಗ್ ಅನ್ನಿಸ್ತು ಅಂದ್ರೆ ಅವ್ರು ಹೇಳೋದು ಹೆಂಗಿರುತ್ತೆ ಅಂದ್ರೆ, ನೋಡೋಣ ಬರೀರಿ ಆತರ ಅಲ್ಲ, ನೀವೇ ಬರೀಬೇಕು, ನಿಮ್ಗೋಸ್ಕರ ಆ ಟ್ಯೂನ್ ಮಾಡಿಸಿದೀವಿ ಅನ್ನೋ ತರ. ಅವತ್ತು ಅವ್ರ ಜೊತೆ ನನ್ನನ್ನ ಮನೆಗೂ ಕರ್ಕೊಂಡೋದ್ರು, ಬನ್ನಿ ಮನೆಗೆ ಹೋಗೋಣ ಅಂತ. ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಸ್ವಲ್ಪ ನಾನು ಅದನ್ನ ನೀಟಾಗಿ ಫೇರ್ ಮಾಡ್ತಿದ್ದೆ, ಒಂದು ಪೇಜ್ ಅಲ್ಲಿ ನೀಟಾಗಿ ಬರ್ದ್ಬಿಟ್ಟು ಕೊಡೋಣ ಅಂತ ಹೇಳಿ ಅವ್ರ ಮನೆಯಲ್ಲೇ ಕುತ್ಕೊಂಡು ಬರೀತಿದ್ದೆ. ಬರಿಬೇಕಾದ್ರೆ ಯಾರೋ ಬಂದು ಬಾಗಿಲು ತೆಗೆದು ಹಿಂಗೆ ನೋಡ್ಬಿಟ್ಟು ಆಚೆ ಹೋಗ್ಬಿಟ್ರು. ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಸರಿ ಬರಿತಾ ಇದ್ದೆ. ಒಳಗಡೆ ಒಂದ್ ಮನ್ಸಲ್ಲಿ ರಾಜ್ಕುಮಾರ್ ಸರ್ ಇದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಆಸೆ, ಕೇಳೋಣ ನೋಡೋಣ ಅಂತ. ಅವಾಗ ಟೈಮ್ ಬೇರೆ 8:30 9 ಗಂಟೆ ಆಗಿತ್ತು ನೈಟ್. ಸರಿ ಮಲಗಿರ್ತಾರೋ ಏನೋ ಗೊತ್ತಿಲ್ಲ ಅನ್ನೋ ತರ ಒಂದ್ ಕಡೆ ಆದ್ರೂ ಕೆಲಸ ಮಾಡ್ತಾ ಇದ್ದೆ. ರಾಘಣ್ಣ ಊಟ ಮಾಡೋಣ ಅಂದ್ರು, ಬಂದು ಸರಿ ಸರ್ ಅಂದೆ. ಊಟ ಮಾಡಿದ್ವಿ ಜೊತೆಯಲ್ಲಿ, ನಾನು ರಾಘಣ್ಣ ಎಲ್ಲ. ಊಟ ಎಲ್ಲ ಆದ್ಮೇಲೆ ನಾನು ಲಿರಿಕ್ ಎಲ್ಲ ಫೈನಲ್ ಮಾಡ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳಿದೆ, ಲಿರಿಕ್ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ರು. ಸೊ ನಾವು ನಾಳಿದ್ರಲ್ಲಿ ಹಾಡಿಸ್ಬಿಡೋಣ. ಸರಿ ಸರ್ ಓಕೆ. ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬಂದ್ರೆ ಗಾರ್ಡನ್ ಇತ್ತು, ಸಾರ್ ಮನೆ, ರಾಜ್ಕುಮಾರ್ ಸರ್ ಮನೆ ಆಚೆ ಕಡೆ ಗಾರ್ಡನ್, ಹಳೆ ಮನೆ. ಆ ಗಾರ್ಡನ್ ಹತ್ರ ಯಾವ್ದೋ ಒಂದು ಹೂವ ನೋಡ್ತಾ ನಿಂತಿದ್ರು ರಾಜ್ಕುಮಾರ್ ಸರ್. ತುಂಬಾ ದೂರದಿಂದ ಅವ್ರನ್ನ ಎಷ್ಟೋ ಸರಿ ನೋಡಿದ್ದೆ, ಬಟ್ ತುಂಬಾ ಹತ್ರದಿಂದ ಫಸ್ಟ್ ಟೈಮ್ ನೋಡ್ದೆ ಅವ್ರನ್ನ. ಸೊ ಒಂದು ಸೆಕೆಂಡ್ ಮೈಯೆಲ್ಲ ಒಂಥರ ಶೇಕ್ ಆಗ್ಬಿಡ್ತು ನನಗೆ. ಅವ್ರ ಅಷ್ಟು ದಿನ ನೋಡಿ ಆ ಕಣ್ಣಿನಲ್ಲಿರುವಂತ ಹೊಳಪು, ಅವ್ರ ಸ್ಮೈಲ್ ಅಲ್ಲಿ ಇದ್ದಂತ ಒಂದು ಬ್ರೈಟ್ನೆಸ್, ನಿಜವಾಗ್ಲು ಅದು ಹೇಳಕ್ಕಾಗಲ್ಲ, ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರು ನನಗೆ. ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡೆ. ತುಂಬಾ ಒಳ್ಳೇದಾಗ್ಲಪ್ಪ ನಿಂಗೆ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಸೊ ಬ್ಯಾಡ್ ಲಕ್, ನನ್ನ ಹತ್ರ ಅವತ್ತು ಮೊಬೈಲ್ ಇಲ್ಲ, ಸೆಲ್ಫಿ ತಗೊಳಕ್ಕೋ ಅವ್ರ ಜೊತೆ ಫೋಟೋ ತಗೊಳಕ್ ಯಾವ ಕ್ಯಾಮ್ರಾಮನ್ ಇರ್ಲಿಲ್ಲ. ಸೊ ಅದ್ಭುತವಾದಂತ ಕ್ಷಣ ನನಗೆ ನನ್ನ ಲೈಫಲ್ಲಿ. ಸೊ ಅದು ಮುಗಿಸ್ಕೊಂಡು ಬಂದಾದ್ಮೇಲೆ ಆ ಸಾಂಗ್ ಎಲ್ಲ ಆಯ್ತು, ಎಲ್ಲ ಚೆನ್ನಾಗ್ ಬಂದಿದೆ ಅಂತ ಅಂದ್ರು. ತುಂಬಾ ಖುಷಿ ಆಯ್ತು. ಮಧ್ಯದಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಎಲ್ರಿಗೂ ಗೊತ್ತಿರೋ ಹಾಗೇನೆ, ಅರಸು ಸಿನಿಮಾ ಶೂಟಿಂಗ್ ಮುಗಿತಾ ಇದ್ದಂಗೆ ಹತ್ರ ರಾಜ್ಕುಮಾರ್ ಸರ್ ವಿಧಿವಶ ಆಗ್ತಾರೆ. ಅಂದ್ರೆ ಅವ್ರು ತೀರೋದ್ರು ಅನ್ನೋ ಕಾರಣಕ್ಕೆ ಸಿನಿಮಾ ಕೂಡ ಸ್ವಲ್ಪ ನಿಲ್ಲುತ್ತೆ, ಸ್ವಲ್ಪ ದಿನಗಳ ಕಾಲ. ಸೊ ಅದೆಲ್ಲ ಮುಗಿಸಿ ಮತ್ತೆ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಆ ಟೇಕ್ ಆಫ್ ಆದಾಗ ಮತ್ತೆ ರಾಘಣ್ಣನ ಕಡೆಯಿಂದ ನನ್ಗೆ ಕಾಲ್ ಬರುತ್ತೆ, ಬನ್ನಿ ಅಪ್ಪಾಜಿ ಅಂತ. ನನಗೆ ಹೋಗ್ತೀನಿ, ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ. ಭೇಟಿ ಆದಾಗ ಇನ್ನೂ ಒಂದು ಸಾಂಗ್ ಇದೆ, ಅದ್ ನೀವೇ ಬರೀಬೇಕು ಅಂದ್ರು. ನನಗೆ ಡಬಲ್ ಖುಷಿ. ಏನೋ ಇದು ಒಂದೇ ಸಿನಿಮಾದಲ್ಲಿ 2 ಸಾಂಗ್, ಅದು ಪುನೀತ್ ಅವ್ರಿಗೆ. ನಾನು ಕೇಳ್ಕೊಂಡು ಎಷ್ಟೋ ಸರಿ ಬಂದಾಗ ಸಿಕ್ಕಿರ್ಲಿಲ್ಲ, ಬಟ್ ಒಂದು ಅವಕಾಶ ಸಿಕ್ತು, ಸಾಕಪ್ಪ ಅನ್ಸಿತ್ತು, ಒಳ್ಳೆ ಹಾಡೆ ಸಿಕ್ಕಿದೆ ಅನ್ಸಿತ್ತು. ಬಟ್ ಇನ್ನೂ ಒಂದು ಹಾಡ್ ಕೊಡ್ತೀನಿ ಅಂದಾಗ ನನ್ಗೆ ಇನ್ನೂ ಡಬಲ್ ಪ್ರಮೋಷನ್ ಸಿಕ್ಕಷ್ಟು ಖುಷಿ ಆಗೋಯ್ತು. ರಾಘಣ್ಣ ಒಂದು ಮಾತು ಹೇಳಿದ್ರು ನಂಗೆ ಆ ಟೈಮಲ್ಲಿ, ನಿನ್ನ ಕಂಡ ಕ್ಷಣದಿಂದ ಅನ್ನೋ ಒಂದು ಪಲ್ಲವಿ ಏನ್ ಬರ್ದಿದೆ ಆ ಒಂದು ಸಾಂಗು, ಅದು ರಾಜ್ಕುಮಾರ್ ಸರ್ ತುಂಬಾ ಸರಿ ಹಾಕಿ ಅಂತ ಕೇಳಿಸ್ಕೊಂಡಿದ್ರಂತೆ ಅವರು. ತುಂಬಾ ಚೆನ್ನಾಗಿದೆ ಅದು ಹಾಡು, ತುಂಬಾ ಅಂದ್ರೆ ಯೂತ್ಫುಲ್ ಆಗಿದೆ ಅಂತ ಹೇಳಿ ಆ ಟೈಮಲ್ಲಿ ಆ ಸಾಂಗ್ ನ ರಿಪೀಟ್ ಆಗಿ ಕೇಳಿದ್ರಂತೆ. ರಾಘಣ್ಣ ಅದನ್ನ ನನಗೆ ತುಂಬಾ ಸರಿ ಹೇಳಿದ್ರು, ಅಪ್ಪಾಜಿಗೆ ಬಹಳ ಇಷ್ಟ ಆಗಿತ್ತು ಈ ಹಾಡು ಅಂತ. ಸೊ ಅದಕ್ಕೆ ಏನೋ ಗೊತ್ತಿಲ್ಲ, ಜನ ಕೂಡ ಅದನ್ನ ಬಹಳ ಇಷ್ಟಪಟ್ರು ಆ ಹಾಡನ್ನ. ಸೊ ಆ ಒಂದು ಪ್ರೀತಿ, ಆ ಒಂದು ಅಭಿಮಾನ ನಿಜವಾಗ್ಲು ಎಷ್ಟು ಅದನ್ನ ಹೊಗಳ್ಬೇಕೋ ನನಗೆ ಗೊತ್ತಿಲ್ಲ. ಆ ಒಂದು ಪ್ರೋತ್ಸಾಹನೆ ನನಗೆ ಇವತ್ತಿನವರೆಗೂ
ಬಲ ಮತ್ತು ನನ್ನ ಶಕ್ತಿ. ಮುಸ್ಸಂಜೆ ಮಾತು ಅನ್ನೋ ಸಿನಿಮಾ, ಮುಸ್ಸಂಜೆ ಮಾತು ಅನ್ನೋ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರು, ನಾವು ಮುಂಚೆಯಿಂದ ಸ್ನೇಹಿತರು. ನಾನು ಅಲ್ಲಲ್ಲಿ ಸಾಂಗ್ ಬರೆಯುವಾಗ ಅವರು ಕೀಬೋರ್ಡ್ ನುಡಿಸ್ಕೊಂಡು ಕೆಲವು ಸಿನಿಮಾಗಳ ಸಾಂಗ್ಗೆ ಪ್ರೋಗ್ರಾಮಿಂಗ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು ಸ್ಟುಡಿಯೋಗಳಲ್ಲಿ. ಅಲ್ಲಿ ಒಳ್ಳೆ ಪರಿಚಯ ಆಗಿತ್ತು ಅವ್ರ ಜೊತೆ. ನನ್ನ ಹಾಡುಗಳಿಗೆ ಬಹಳಷ್ಟು ಅವರು ಪ್ರೋಗ್ರಾಮ್ ನುಡಿಸಿದ್ರು ಅಲ್ಲೆಲ್ಲ. ಸೊ ಹಾಗಾಗಿ ನನಗೂ ಅವ್ರಿಗೂ ಒಡನಾಟ ಚೆನ್ನಾಗಿತ್ತು. ಸೊ ಒಂದಷ್ಟು ಡಿವೋಷನಲ್ ಪ್ರಾಜೆಕ್ಟ್ ನ ನಾವಿಬ್ರು ಜೊತೆ ಸೇರಿ ಮಾಡಿದ್ವಿ ಕೂಡ. ರಾಮ್, ಇದು ತುಂಬಾ ಒಳ್ಳೆ ಟ್ಯೂನು, ನೀನ್ ಬರೆದ್ರೆ ಸಕ್ಕದಾಗಿರುತ್ತೆ, ಟ್ರೈ ಮಾಡು, ಚೆನ್ನಾಗಿ ಬರಿ ಅಂತ ಹೇಳಿ ನನಗೆ ಕೊಟ್ರು. ಏನಾದ್ರೂ ಹೊಸದಾಗಿ ಬರೆಯೋಣ ಅಂತ ಅಂದಾಗ, ಸಾಧಾರಣವಾಗಿ ಏನೋ ಬರೆಯಕ್ಕೆ ಓದೋನು ಸ್ವಲ್ಪ ಡಿಫ್ರೆಂಟ್ ಆಗಿ ಬರಿಬೇಕು ಅಂತ ಹೇಳಿ ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಅನ್ನೋ ತರ ಒಂದು ಪ್ರಾಸಬದ್ಧವಾದಂತ ಹಾಡು ಬರ್ದೆ. ಸೊ ಆ ಸೌಂಡಿಂಗ್ ಕೇಳಿದ ತಕ್ಷಣ ಶ್ರೀಧರ್, ಜಯಂಕರ್, ಭರತ್ ಅವರು, ಎಲ್ಲರೂ, ಡೈರೆಕ್ಟರ್ ಮಹೇಶ್ ಅವರು ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ರು. ಏಯ್ ಸೂಪರ್ ರೀ. ಅದ್ರಲ್ಲಿ ಪಲ್ಲವಿ ಫಿನಿಶಿಂಗ್ ಅಲ್ಲಿ ಕೊಡ್ತಿದ್ದೆ ನಾನು, ಆಹಾ ಒಂಥರ ತರ ಹೇಳಲೊಂಥರ ಕೇಳಲೊಂಥರ. ಸೊ ಆ ಸಾಲುಗಳು ಬರಿತಾ ಇದ್ದಂಗೆನೆ ಇನ್ನೂ ಖುಷಿ ಆಗ್ಬಿಟ್ರು. ಏನ್ರಿ ಇದು ಅಲ್ಟಿಮೇಟ್ ಇದೆ ಬಿಡ್ರಿ, ಸೂಪರ್ ಇದು ಅಂತೇಳಿ. ಸೊ ಆ ಹಾಡು ನಾವ್ ಅನ್ಕೊಂಡಂಗೆ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆ ಸಿನಿಮಾ ರಿಲೀಸ್ಗೂ ಬಿಫೋರ್ ಆ ಹಾಡು ಯಾವ ಮಟ್ಟಕ್ಕೆ ರೀಚ್ ಆಗಿತ್ತು ಅಂದ್ರೆ, ಮೋಸ್ಟ್ಲಿ ಅವತ್ತಿನ ಯೂಟ್ಯೂಬರ್ಸ್ ಅಷ್ಟು ಫಾಸ್ಟ್ ಇರ್ಲಿಲ್ಲ. ಏನಾದ್ರು ಇದ್ದಿದ್ರೆ ಮಿಲಿಯನ್ಸ್ ಗಟ್ಲೆ ಅವತ್ತೇ ಅದು ಬೇರೆ ಲೆವೆಲ್ ಅಲ್ಲಿ ರೀಚ್ ಆಗಿರುತ್ತಿತ್ತೋ ಏನೋ ಗೊತ್ತಿಲ್ಲ. ಅಂದ್ರೆ ಪಬ್ಲಿಕ್ ನನ್ನ ಸ್ನೇಹಿತರು ಆಗ್ಬಿಟ್ರು. ಹೇಗೆ ಅಂದ್ರೆ, ಸರ್ ನಾವು ಈ ಹಾಡು ಕೇಳಿದ್ಮೇಲೆನೆ ಪ್ರೀತಿಯಲ್ಲಿ ಬಿದ್ದಿದ್ದು ಸರ್ ಈ ಹಾಡಿಂದಾನೆ ಸರ್ ನಮ್ಮಲ್ಲಿ ಪ್ರೀತಿ ಹುಟ್ಟಿದ್ದು ಸರ್. ಅದೇನೋ ಗೊತ್ತಿಲ್ಲ ಸರ್, ಕೋಇನ್ಸಿಡೆಂಟು, ನಾವಿಬ್ರು ಒಂದು ಜರ್ನಿಯಲ್ಲಿ ಇದ್ವಿ, ಹಾಡು ನಮ್ಗೆ ಕೇಳಿಸ್ತಾ ಇತ್ತು, ನಾವಿಬ್ರು ಲವ್ ಅಲ್ಲಿ ಬಿದ್ಬಿಟ್ವಿ ಸರ್. ಈ ತರ ಒಂದಷ್ಟು ಇನ್ಸಿಡೆಂಟ್ಸ್ ನನ್ನ ಕಿವಿಗೆ ಬಿತ್ತು, ನನ್ ಗಮನಕ್ಕೆ ಬಂತು. ಸೊ ಇವ್ರ ಹಾಡಿಗೆ ಆ ಶಕ್ತಿ ಇದೆ ಅಂತ ಹೇಳಿ ನನ್ನ ಬಹಳ ಹೊಗಳ್ತಾ ಇದ್ರು. ಸೊ ಆ ಶಕ್ತಿ ನನಗಲ್ಲ, ಆಕ್ಚುಲಿ ಆ ಸಾಹಿತ್ಯಕ್ಕೆ ಮತ್ತೆ ಆ ಒಂದು ಸಿನಿಮಾಗೆ, ಆ ಸಿನಿಮಾಗೆ ಆ ಶಕ್ತಿ ಇರುತ್ತೆ, ಜನರನ್ನ ಮಂತ್ರಮುಗ್ಧರನ್ನ ಮಾಡುತ್ತೆ ಅದು. ಸೊ ಅದರಿಂದ ಒಳ್ಳೇದಾಗಿದೆ ಅಂದ್ರೆ ಖಂಡಿತ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವಂಶಿ ಸಿನಿಮಾ ಹಾಡು ಬರೆಯುವಂತ ಅವಕಾಶ, ಅದು ಹಾಡು ನಾನು ರಾಘಣ್ಣ ಅವರು ಸ್ವಲ್ಪ ಆಫೀಸ್ಗಿಂತ ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಬ್ಯುಸಿ ಇರ್ತಾ ಇದ್ರು. ಅವಾಗ ಮನೆಯಲ್ಲೇ ಅವ್ರ ಜೊತೆಲೆ ಕುತ್ಕೊಂಡು ಲೈನ್ಸ್ ಎಲ್ಲ ಬರೀತಿದ್ದೆ. ನನಗೆ ಫೈನಲೈಸ್ ಮಾಡ್ತಾ ಇದ್ದಿದ್ದು ಜಾಸ್ತಿ ರಾಘಣ್ಣ ಅವರು ಮತ್ತೆ ಡೈರೆಕ್ಟರ್ ಮಹೇಶ್ ಅವರೇ ಜೊತೆಯಲ್ಲಿ ಹಾಡು. ಅದು ತುಂಬಾ ಒಳ್ಳೆ ಹಿಟ್ ಆಯ್ತು. ಬಟ್ ಅಲ್ಲಿ ಆ ಸಾಂಗ್ ಬರಿಬೇಕಾದ್ರೆ ಶಿವಣ್ಣ ಅವ್ರು ಯಾಕೆ ನೆನಪಾಗ್ತರು ಅಂತ ಆಗ್ತಾರೆ ಅಂದ್ರೆ, ಇದೇ ತರ ಕುಂತು ಬರಿತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಹಿಂದೆಗಡೆಯಿಂದ ಬಂದ್ಬಿಟ್ಟು ಒಂದು ಕೈ ಹಿಂಗ್ ಅಂತಾರೆ. ನನಗೆ ಯಾರಪ್ಪ ಇದು ಹಿಂಗ್ ಬಂದು ಇದ್ ಮಾಡಿದ್ರು ಅಂತ ಹೇಳಿ ಗಾಬರಿಯಾಗಿ ಹಿಂಗೆ ಹಿಂತಿರುಗಿ ನೋಡ್ತೀನಿ. ನೋಡಿದ್ರೆ ಶಿವಣ್ಣ, ಸೂಪರ್ ಆಗಿದೆ, ಈ ಲೈನ್ ಸೂಪರ್ ಆಗಿದೆ ಅಂತಾರೆ. ಅಂದ್ರೆ ನಾನು ಬರಿಬೇಕಾದ್ರೆ ಹಿಂದೆಗಡೆ ನಿಂತು ಒಂದ್ ನಿಮಿಷ ಅಬ್ಸರ್ವ್ ಮಾಡಿದಾರೆ ಅವರು. ಆ ಲೈನು, ಆ ಬೆಟ್ಟದ ಹೂ ಬೇಕಾ ಆಕಾಶದ ತಾರೆ ಬೇಕಾ ಅಂತ ಚರಣದಲ್ಲಿ ಬರುತ್ತೆ. ಸೊ ಪುನೀತ್ ಅವರ ಸಿನಿಮಾ ಹೆಸರುಗಳು ಅಲ್ಲಿ ಮೆನ್ಷನ್ ಆಗಿತ್ತಲ್ಲ, ಆ ಸಾಲುಗಳನ್ನ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅವ್ರನ್ನ. ಆ ಬೆಟ್ಟದ ಹೂವು ಬೇಕಾ ಆಕಾಶದ ತಾರೆ ಬೇಕಾ ಅಂತ. ಸೂಪರ್ ಆಗಿದೆ, ಈ ಲೈನ್ಸ್ ಸಾಕದಾಗಿದೆ ಅಂತಾರೆ. ರಾಘಣ್ಣ ಕೂಡ, ಹೌದಾ ಏನ್ ಬರ್ರಿ ನೋಡ್ಸಿ, ಅವರು ನೋಡ್ಬಿಟ್ಟು ಸಾಕದಾಗಿದೆ ಅಪ್ಪಾಜಿ, ಇದನ್ನ ಕ್ಯಾರಿ ಮಾಡಿ ಅಂತಾರೆ. ಸೊ ಹಾಗೆ ಆ ಸಾಂಗು ಅಂದ್ರೆ ನಾನು ಹೇಳೋದು, ಅವ್ರ ಜಡ್ಜ್ಮೆಂಟ್ಗಳು ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ, ಒಂದು ಒಳ್ಳೆ ಸಾಲು, ಒಂದು ಒಳ್ಳೆ ವಿಷಯ ಏನಾದ್ರು ಕೊಟ್ರೆ ಯಾವ್ದೇ ಕಾರಣಕ್ಕೂ ಅದನ್ನ ಅವ್ರು ಬೇಡ ಅಂತಿರ್ಲಿಲ್ಲ. ಅದನ್ನ ನೀಟಾಗಿ ಜಡ್ಜ್ ಮಾಡಿ ಅದನ್ನ ಅವ್ರದಾಗಿಸ್ಕೊಂತ ಇದ್ರು. ಹಾಗಾಗಿ ಆ ಕುಟುಂಬ, ಫ್ಯಾಮಿಲಿ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯತೆ. ಸೊ ಒಳ್ಳೇದನ್ನ ಚೆನ್ನಾಗಿ ಹುಡುಕಿ ತಗೋತಾರೆ. ಒಳ್ಳೆ ವ್ಯಕ್ತಿಗಳು ಇರ್ಬೋದು, ಒಳ್ಳೆ ವಿಷಯ ಇರ್ಬೋದು, ಒಳ್ಳೆತನ ಇರ್ಬೋದು. ಆ ಒಳ್ಳೆತನ ಅವರಲ್ಲಿ ಇರೋದಕ್ಕೆ ಆ ತರದ್ದೆಲ್ಲ ಡೆವಲಪ್ಮೆಂಟ್ ಆ ಫ್ಯಾಮಿಲಿಯಲ್ಲಿ ಇವತ್ತಿಗೂ ಆಗ್ತಾನೆ ಇದೆ. ಒಟ್ಟಾರೆ ಹಾಡುಗಳು ಹುಟ್ಟಿದ ಕಥೆಯನ್ನ ಕೇಳಿದ್ಮೇಲೆ ಆ ಹಾಡನ್ನ ಕೇಳೋದಕ್ಕೆ ಮತ್ತಷ್ಟು ಸೊಗಸಾಗಿರುತ್ತೆ. ಮುಂದಿನ ವಾರ ನನ್ನ ಹಾಡು ಕಾರ್ಯಕ್ರಮದಲ್ಲಿ ರಾಮ್ ನಾರಾಯಣ್ ಅವರ ಸಾಹಿತ್ಯ ಜಗತ್ತಿನ ಮತ್ತಷ್ಟು ಕಥೆಗಳನ್ನ ಕೇಳೋಣ. ಅಲ್ಲಿಯ ತನಕ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.